ಸೋಮವಾರ ದಿನಾಂಕ 2/2/26ರಂದು ವಿರಾಟ ಹಿಂದೂ ಸಮಾವೇಶವನ್ನು ಇಟ್ಕೊಂಡಿವಿ. ಈ ಸಮಾವೇಶ ಇದು ಶೋಭಾಯಾತ್ರೆಯಿಂದ ಪ್ರಾರಂಭಗೊಳ್ಳುತ್ತದೆ. ಯಾವುದೇ ಇದಕ್ಕೆ ರಾಜಕೀಯ ಮತ್ತು ಪಕ್ಷ ಪಂಗಡ ಇಲ್ಲದೇ ಎಲ್ಲ ಹಿಂದೂಗಳು ಇದರಲ್ಲಿ ಯಾವುದೂ ಜಾತಿ ಒಳ ಪಂಗಡಗಳನ್ನು ನೋಡಲ್ಲೇ ಎಲ್ಲ ಹಿಂದೂಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊಂಡಿವಿ, ಈ ಹಿಂದೂಗಳು ಒಂದಾಗಬೇಕು, ಒಳ ಜಾತಿಗಳನ್ನು ಕಡಿಮೆ ಆಗಬೇಕು, ಹಿಂದುತ್ವ ಒಂದೇ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಇಟ್ಟುಕೊಂಡಿವಿ. ಇದು 2-3 ಗಂಟೆಗೆ ನಮ್ಮ ಸಿದ್ದೇಶ್ವರ ವಿಷಯದಿಂದ ಅದು ಶೋಭಾಯಾತ್ರೆ ಪ್ರಾರಂಭ ಆಗಿ ಸಾಯಂಕಾಲ ಇಲ್ಲಿ 5 ಗಂಟೆಗೆ ಸಭೆ ಆಗ್ತದೆ. ಆ ಸಭೆಯಲ್ಲಿ ಗೋಪಾಲ್ಜಿ ಅವರು ಬಂದು ದಿಕ್ಸೂಚಿ ಭಾಷಣವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಎಲ್ಲ ಮಹಿಳೆಯರು ಪುರುಷರು ಎಲ್ಲರೂ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಶಾಂತಿಯುತವಾಗಿ ಧರ್ಮದ ದೇಶದ ಅಭಿಮಾನಕ್ಕಾಗಿ ಧರ್ಮ ಮತ್ತು ದೇಶ ಅಭಿಮಾನ ಸಲುವಾಗಿ ನಮ್ಮಲ್ಲೆಲ್ಲ ಮೂಡಬೇಕು, ನಮ್ಮ ಮುಂದಿನ ಪೀಳಿಗೆ ಇದಕ್ಕೆ ಹೆಸರು ಆಗಬೇಕು ಅಂತೇಳಿ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ. ಸಮಸ್ತ ಹಿಂದೂ ಸಮಾಜಕ್ಕೆ ನಾವು ಇದರೆಲ್ಲರೂ ಭಾಗವಹಿಸಲು ನಾನು ಅನಂತ ಕೋಟಿ ನಮನಗಳಿಂದ ಕೇಳ್ಕೊತಾ ಇದ್ದೀನಿ. ವಿರಾಟ ಹಿಂದೂ ಸಮಾವೇಶದಲ್ಲಿ 2/2/2026 ಆ ದಿನ ವಿರಾಟ ಹಿಂದೂ ಸಮಾವೇಶದ ಶೋಭಾಯಾತ್ರೆಯಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅಥಣಿ ನಗರದ ಎಲ್ಲ ಮಹಿಳೆಯರು ಭಾಗವಹಿಸ್ಬೇಕಂತ ಹೇಳಿ ನಾವು ಪ್ರತಿ ಮನೆಗೆ ಸಂಪರ್ಕ ಮಾಡಿದ್ದೇವೆ. ಎಲ್ಲ ಹಿಂದೂ ನಮ್ಮ ಬಂಧು ಭಗಿನಿಯರು ಕೂಡಿ ಒಂದು ಶೋಭಾಯಾತ್ರೆ ಮಾಡಿದ್ದೇವೆ. ಹೆಚ್ಚಿನ ಸಂಖ್ಯೆ ಒಳಗೆ ಎಲ್ಲರೂ ಬರ್ಬೇಕಂತ ಹೇಳಿ ಎಲ್ರಿಗೂ ನಾವು ವಿನಂತಿ ಮಾಡ್ಕೋತೀವಿ. ವಿವಿಧತೆಯಲ್ಲಿ ಏಕತೆ ಅನ್ನುವಂತೆ ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಬಂಧು. ಈ ರಾಷ್ಟ್ರೀಯ ಅಭಿಮಾನವನ್ನು ಬೆಳೆಸುವಂತಹ ಎಲ್ಲ ಹೆಣ್ಮಕ್ಳು ಕುಂಭ ಹೊತ್ತಿಕೊಂಡು ಕೇಸರಿ ಸೀರೆಯನ್ನು ಉಟ್ಟಿಕೊಂಡು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಶೋಭೆಯನ್ನು ತರಬೇಕಾಗಿ ಎಲ್ಲ ಹಿಂದೂ ಭಗಿನಿಯರಲ್ಲಿ ನನ್ನ ಕಳಕಳಿಯ ವಿನಂತಿ.